ಥ್ಯಾಂಕ್ ಯು. ಇರೋ ಎಲ್ರಿಗೂ ನಮಸ್ಕಾರ. ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಐ ಥಿಂಕ್ ಮೊದಲು ಸ್ವಲ್ಪ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಇವತ್ತು ನಾವೆಲ್ಲರೂ ಏನು ಈ ಒಂದು ಟಾಕ್ಸಿಕ್ ಚಿತ್ರ ಇದಕ್ಕೆ ಸೇರಿದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕದ ಜನತೆ. ಕರ್ನಾಟಕದ ಜನತೆ ನನಗೆ ಕೊಟ್ಟಿರೋ ಶಕ್ತಿ, ಕೊಟ್ಟಿರೋ ಜವಾಬ್ದಾರಿ, ಅವ್ರು ಕೊಟ್ಟಿರೋ ಒಂದು ಗೆಲುವು, ಪ್ರತಿ ಸಿನಿಮಾದಲ್ಲೂ ಅವ್ರು ನನಗೆ ಶಕ್ತಿ ಕೊಟ್ಟಾಗಲೂ, ಸಿನಿಮಾ ಹಿಟ್ ಮಾಡಿದಾಗಲೂ ನನ್ನ ತಲೆಯಲ್ಲಿ ಒಂದೇ ವಿಷಯ ಓಡ್ತಾ ಇದ್ದಿದ್ದು, ಅದು ನನ್ನ ಅಚೀವ್ಮೆಂಟ್ ಅಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಜನ ನನಗೆ ಕೊಡ್ತಿದ್ದ ಜವಾಬ್ದಾರಿ ಅಂತ ನಾನು ನಂಬಿದ್ದೀನಿ. ಅದೇ ರೀತಿ ಪ್ರತಿ ಸಿನಿಮಾನೂ ನಾನು ಕೆಲಸ ಮಾಡ್ತಾ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆಗೂ ಎಲ್ಲ ಗೌರವಿಸಿದ್ದೀರ. ಟಾಕ್ಸಿಕ್ ನೀವು ಕೊಟ್ಟ ಹಳೆಯ ಗೆಲುವಿನ ಪ್ರತೀಕ. ಈಗ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ, ಯಶ್ ಮೇಲೆ ನಂಬಿಕೆ ಇರಲಿ. ದಾರಿ ಯಾವುದಾದ್ರೂ ಆಗ್ಬೋದು, ಗುರಿ ಮುಟ್ಟಬೇಕು. ಆ ದಾರಿಗಳಲ್ಲಿ ಕೆಲವು ಹೋರಾಟಗಳಿರುತ್ತೆ, ಹೋರಾಡಿಕೊಂಡು ಮುಟ್ಟಬೇಕು. ಕೆಲವೊಮ್ಮೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಇವತ್ತಿನ ಮನಸ್ಸುಗಳು, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಗೊಂದಲಗಳೇನಿದೆ, ಆ ಎಲ್ಲ ಗೊಂದಲಗಳು ಅವ್ರ ರೆಪ್ರೆಸೆಂಟೇಷನ್ ಈ ಸಿನಿಮಾಲ್ಲಿ ನಿಮಗಿರುತ್ತೆ. ತುಂಬ ಡೀಪ್, ತುಂಬ ಅದ್ಭುತವಾದ, ಮನುಷ್ಯರಿಗೆ ಬೇಕಾದ ವಿಷಯ ಇರುವಂಥ ಒಂದು ಚಿತ್ರ ಆಗುತ್ತೆ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ, ತಲೆ ಎತ್ಕೊಂಡು ಓಡೋಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. And then now, thank you very much for all you lovely people who have come so far, taken the effort, come to our Karnataka, our Bengaluru, to witness this piece of work. Thank you so much for this time and effort. But I believe in one thing. Now it is no more Kannada, Tamil, Telugu. This is an Indian film. This is the right example to see talented people from their respective industry. They are doing really great. This movie is not Yash's film. This is an Indian film where all the top stars, where all the successful people, where all the talented people